ಬಾಂಗ್ಲಾದೇಶದಲ್ಲಿ ರಣಭೀಕರವಾಗಿ ಹಿಂಸಾಚಾರ ನಡೆದಿರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೋದಂಥ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಮರಳಿ ಸೇಫ್ ಆಗಿ ಬೆಳಗಾವಿಗೆ ಬಂದಿದ್ದಾರೆ. ಅವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಬೆಳಗಾವಿ ಎಂ ಪಿ ಅವರು ಸಹಾಯ ಮಾಡಿದ್ದಾರೆ. ಸದ್ಯ ನನ್ನ ಜೊತೆಗೆ ನೆಹಲ್ ಅನ್ನೋ ಏನು ಮೆಡಿಕಲ್ ವಿದ್ಯಾರ್ಥಿ ಇದ್ದಾರೆ, ಅಲ್ಲಿನ ಸ್ಥಿತಿಗತಿ ಇತ್ತು ಮತ್ತು ಹೇಗೆ ವಾಪಸ್ ಬಂದರು ಅನ್ನೋದ್ರ ಬಗ್ಗೆ ಅವ್ರು ಅಂದ್ಕೊಂಡು ನಾನು ಮಾತಾಡ್ತೀನಿ. ಸರ್, ಮೊದಲಿನದಾಗಿ ಹೆಂಗೆ ಬಂದ್ರಿ ಅಂತ? ಮೊದಲಿಂದಾಗಿ ಅಂತಂದ್ರೆ ಪೈಲ ಈ ಇಶ್ಯೂ ಸ್ಟಾರ್ಟ್ ಆದಮೇಲೆ ನಮ್ಮಲ್ಲಿ ಅವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮ ಕಾಲೇಜ್ದವ್ರು ಹಾಸ್ಟೆಲ್ನಲ್ಲೇ ಇರಬೇಕು ಮತ್ತು ಕರ್ಫ್ಯೂ ಹಾಕಿದ ಮೇಲೆ ಹೊರಗೆ ಹೋಗಬಾರ್ದು, ಏನೂ ಮಾಡಬಾರ್ದು ಅಂತೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರು ಸರ್. ಅದು ಒಂದು 5 ದಿನ ಆದ ಕೂಡಲೇ ಏನಾಯಿತು, ಪ್ರೊಟೆಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆದ ಕೂಡಲೇ ನಮ್ಮ ಅಲ್ಲಿ ಹುಡುಗಿಯರದು ಹಾಸ್ಟೆಲ್ ಇತ್ತು, ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಏನೂ ಫ್ಯಾಸಿಲಿಟೀಸ್ ಇರಲಿಲ್ಲ. ಅಂದಮೇಲೆ ಅವರು ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ. ಯಾಕಂದ್ರೆ ಅವರು ಮೊದಲು ಗರ್ಲ್ಸ್ ಆಗ್ತಾರಲ್ಲ, ಅವ್ರಿಗೆ ಹೊರಗೆ ಹೋಗಿ ಕೊಡಂಗಿಲ್ಲ ಸೇಫ್ಟಿ ಮೆಜರ್ಸ್ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಊಟನೂ ಸರಿಯಾಗಿ ಸಿಗಲಿಲ್ಲ, ಅವ್ರಿಗೆ ಭಾಳ ಥರ ತೊಂದರೆ ಆಯಿತು. ನಮ್ಮ ಹುಡುಗರಿಗೆ ನಮ್ಮ ಹಾಸ್ಟೆಲ್ ಸಮೀಪ ಎಲ್ಲ ಪ್ರೊಟೆಸ್ಟ್ ಆಗ್ತಿತ್ತು. ಬಟ್ ನಾವು ಒಂದು ಸ್ವಲ್ಪ ಕಂಪೇರಿಟಿವ್ಲಿ ನಮ್ದು ಒಂದು ಸ್ವಲ್ಪ ಸಿಚುವೇಷನಲ್ಲಿ ನಮ್ಮ ಲೊಕ್ಯಾಲಿಟಿ ಒಳಗೆ ಒಂದು ಸ್ವಲ್ಪ ಐಸೋಲೇಟೆಡ್ ಆಗಿತ್ತು ಅಂತಂದ್ರೆ ಅಷ್ಟು ಜಾಸ್ತಿ ಏನಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ದಿವ್ಸ ಹೋದಂಗೆ ಕರೆ ಅದು ಅಲ್ಲಿ ಲೋಕಲ್ನಲ್ಲಿ ಬಾಂಗ್ಲಾದೇಶನಲ್ಲಿ ಭಾಳ ಪ್ರಾಬ್ಲಮ್ ಜಾಸ್ತಿ ಆಯಿತು. ಈ ಸದ್ಯದ ಸ್ಥಿತಿ ನೋಡಿದ್ರೆ ಹೆಂಗೆ ಸರ್ ಅಲ್ಲಿ? ಸದ್ಯ ಸ್ಥಿತಿ ನೋಡ್ರಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಜಾಸ್ತಿ ಆಗ್ಬೋದು ಸಿಚುವೇಶನ್ ಅಂತ. ಬಟ್ ಈಗ ಸದ್ಯ ನೋಡಿದ್ರೆ ಭಾರಿ ಭಯಂಕರವಾಗಿದೆ ಸಿಚುವೇಶನ್. ಎಷ್ಟು ವಿದ್ಯಾರ್ಥಿಗಳು ಹೋಗಿದ್ರಿ ಸರ್ ನೀವು ಇಲ್ಲಿಂದ ಬೆಳಗಾವಿಯಿಂದ? ಮತ್ತು ನೀವು ಅದಕ್ಕೆ ಹೋಗಿದ್ರಿ? ನಾವು ಎಲ್ಲ MBBS ಮಾಡೋಕೆ ಹೋಗಿದ್ವಿ. ಸದ್ಯಕ್ಕೆ ನಮ್ಮ ಜೂನಿಯರ್ಸ್ ಮತ್ತು ಸೀನಿಯರ್ನೆಲ್ಲನೂ ಹಿಡ್ಕೊಂಡ್ರೆ ನಾವು ಒಂದು 15 ಜನ ಅದೇವೆ ಬೆಳಗಾವಿಯಿಂದ. ಸಾಕಷ್ಟು ಇದು ಪ್ರತಿಭಟನೆಗಳಾಗ್ತಿದೆ, ಹಿಂಸಾಚಾರ ಆಗ್ತಿದೆ, ಹೆಂಗೆ ಬಂದ್ರಿ? ಅದು ನಮ್ಮ ಮನೆಯವರು ಫಸ್ಟ್ ನಮ್ಮ DC ಸರ್, ಬೆಳಗಾವಿ DC ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ಕೊಳ್ಳಿ ಅವ್ರು ಹೆಲ್ಪ್ ಮಾಡಿದ್ರು. ಅವ್ರು ಮತ್ತು MP ಸರ್ ಅವ್ರ ಜೊತೆ ಮಾತಾಡಿಕೊಳ್ಳಿ ಅವರು PMO ಆಫೀಸ್ದಿಂತ ಅಲ್ಲಿ ಪ್ರೆಷರ್ ಹಾಕಿಸಿ ಅಲ್ಲಿಂದ ಮತ್ತು ನಮ್ಮ ಎಂಬಸಿದವ್ರು ಹೆಲ್ಪ್ ಮಾಡ್ರು. ಅದ್ರ ಸಲುವಾಗಿ ನಮಗೆ ಇಲ್ಲಿ ಬರೋಕೆ ಆಯ್ತಿದ್ರೆ ಏನು ಚಾನ್ಸಸ್ ಇರಲಿಲ್ಲ. ಬೆಳಗಾವಿ ಜಿಲ್ಲೆಯವರೇ? ಹಾಂ, ಬೆಳಗಾವಿ ಮತ್ತು ಈ ಕಡೆ ರಾಣೆಬೆನ್ನೂರು ಮತ್ತು ಯಾದಗಿರಿ ಅಲ್ಲಿಂದನೂ ಸ್ವಲ್ಪ ಜನ ಇದ್ದಾರೆ. ನನ್ನ ಜೊತೆಗೆ ಸ್ವತಃ ಅವ್ರ ತಾಯಿ ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ನಾವು ಸೇಫ್ ಆಗಿ ಬಂದ್ವಿ, ಬೆಳಗಾವಿ ಜಿಲ್ಲಾಧಿಕಾರಿಗಳು ನಮಗೆ ಹೆಲ್ಪನ್ನು ಮಾಡಿದ್ರು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಮೇಡಮ್, ಈಗ ಮಗ ಸೇಫ್ ಆಗಿ ಬಂದಿದ್ದಾನೆ, ಹೆಂಗೆ ಅನಿಸ್ತದೆ? ಇವಾಗ ಖುಷಿ ಆಗ್ತಾ ಇದೆ ರೀ. ಸೇಫ್ ಆಗಿ ಮೊದಲೇ ಬಂದರು. ಇಷ್ಟೆಲ್ಲ ಆಗೋಕ್ಕಿಂತ ಮುಂಚೆನೇ ಕರೆಸ್ಕೊಂಡ್ರು ನಮ್ಮ ಗೌರ್ಮೆಂಟ್ನವರು, ನಮ್ಮ CM ಆಫೀಸ್ದವರು ನಮಗೆಲ್ಲ ಹೆಲ್ಪ್ ಮಾಡಿದ್ರು. ಕಾಂಟ್ಯಾಕ್ಟ್ನಾಗ ನನ್ನ ಮಗನ ಜೊತೆಗೂ ಕಾಂಟ್ಯಾಕ್ಟ್ನಲ್ಲಿದ್ದರು. ನಮಗೆ ಆಗದಿದ್ರು ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಅವ್ರನ್ನ ಎಕ್ಸ್ಕಾರ್ಟ್ ಮಾಡಿಕೊಂಡು ಕರ್ಕೊಂಡು ಬಂದರು. ಸಾಕಷ್ಟು ಪ್ರತಿಭಟನೆ ಆಗತ್ತೆ ಮೇಡಮ್, ಸಾಕಷ್ಟು ಮಂದಿ ಸಾವುಗಳು ಕೂಡ ಸಂಭವಿಸ್ತವೆ. ಹೌದೌದು, ಈಗ ಭಾಳ ಆಗತ್ತೈತೆ ರೀ. ಅದು ನೋಡಿದರೆ ನಮ್ಮ ಮಕ್ಕಳು ಬಂದ್ರಲ್ಲಪ್ಪ ಅನ್ನೋ ಒಂದು ಸಂತೋಷ ಮತ್ತು ನೆಮ್ಮದಿ ಐತಿ ರೀ ನಮಗೆ. ಮಕ್ಕಳು ಚೆನ್ನಾಗಿರ್ಬೇಕು, ಹೆಚ್ಚಿನ ವ್ಯಾಸಂಗ ಮಾಡ್ಬೇಕಂತೆಲ್ಲ ಕಳಿಸ್ತಾರ, ಈ ರೀತಿ ಆದರೆ ಅದೇ ನಮ್ಮಲ್ಲಿ ಕಳಿಸಿರೋದ್ರಿಂದ ಈ ರೀತಿ ಆದರೆ ಸ್ವಲ್ಪ ಸಮಸ್ಯೆ ಆಗ್ತದೆ ರೀ ನಮ್ಮ ಮಕ್ಕಳದ್ದು ಭವಿಷ್ಯದ. ಅದೇ ಒಂದು ಪ್ರಾಬ್ಲಮ್ ಆಯಿತು, ನೋಡ್ಬೇಕಾದ್ರೆ. ನೆಹಲ್ ಅವ್ರ ತಂದೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಹೆಂಗೆ ಅನ್ಸುತ್ತೆ ಸರ್, ಮಗ ಸೇಫಾಗಿ ಬಂದಿದ್ದಾರೆ? ಸೇಫಾಗಿ ಬಂದಿದ್ದು ತುಂಬ ಖುಷಿ ಆಯ್ತು ರೀ. ಎಲ್ಲ ಸೇಮ್ ಆಫೀಸ್ DC ಸಾಹೇಬರು, ADC ಸಾಹೇಬರು ಮತ್ತು ನಮ್ಮ ಬೆಳಗಾಂ MP ಸಾಹೇಬರು, ಆಮೇಲೆ ಇವನ್ ನಮ್ಮ ಉತ್ತರ ಭಾಗದ ಈ ನಮ್ಮ MLA ಸಾಹೇಬ್ರೇನು ರಾಜು ಸೇಠ್ ಅದಾರಲ್ಲ, ಅವ್ರಿಗೂ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ, ಅವರು ಹೆಲ್ಪ್ ಮಾಡಿದರು. ಇವರೆಲ್ಲರದ್ದು ಹೆಲ್ಪ್ದಿಂದ ನಮ್ಮ ಮಗ ನಮ್ಮ ಬೆಳಗಾವಿಗೆ ಬಂದು ನಮ್ಮ ಮನೆ ಮುಟ್ಟಿದ್ದು. ಎಲ್ಲ ಹುಡುಗರು ಏನು ಎಜುಕೇಷನ್ ಮಾಡಕ್ಕೆ ಹೋಗಿದ್ರು? ಅವ್ರನ್ನ MBBS ಕಲೀಲಿಕ್ಕಂತ ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದಷ್ಟು. ಈಗಿನ ಸಿಚುವೇಶನ್ ಭಾರಿ ಕ್ರಿಟಿಕಲ್ ಇದೆ ಸರ್. ಅಲ್ಲಿ ಮಗ ಸೇಫಾಗಿ ಬಂದಿದ್ದಾನೆ, ಅಲ್ಲೇ ಇದ್ದಿರೋ ಪರಿಸ್ಥಿತಿ ಹೆಂಗಾಗ್ತಿತ್ತು? ಅಲ್ಲಿ ಇಳಿದಿದ್ರ ಪರಿಸ್ಥಿತಿ ಭಯಾನಕ ಇತ್ತು. ಯಾಕಂತಂದ್ರೆ ಅವರೆಲ್ಲ ಹಿಂದೂಗಳ್ನು ಟಾರ್ಗೆಟ್ ಮಾಡತ್ತಾರ, ಮತ್ತು ಅಲ್ಲಿ ತುಂಬ ಪ್ರೊಟೆಸ್ಟ್ ಆಗತ್ತವ, ಪ್ರಾಪರ್ಟಿ ಡ್ಯಾಮೇಜ್ ಆಗತ್ತವ, ಎಲ್ಲ ಆಗತ್ತವ, ಯಾರೂ ಎಲ್ಲೂ ಸೇಫ್ ಇಲ್ಲ. ಈವನ್ ಅವ್ರ ಪ್ರೈಮ್ ಮಿನಿಸ್ಟರ್ನ ದೇಶ ಬಿಟ್ಟು ತೊರೆದಾರ ಅಂದಮೇಲೆ ಮತ್ತು ನಮ್ಮ ಹುಡುಗರದು ಗತಿ ಏನೇನು ಅನ್ನೋದು ವಿಚಾರ ಮಾಡಿದ್ರೆ ಯಾಕೋ ಭಾಳನೇ ತುಂಬ ಅತಿರೇಕಕ್ಕೆ ಹೋಗೈತಿ ಪರಿಸ್ಥಿತಿ ಅಂತ ಅನಿಸ್ತದೆ ಸರ್. ಇದಿಷ್ಟು ಏನು ನೆಹಲ್ ಅವರ ತಂದೆ ತಾಯಿ ಮತ್ತು ನೆಹಲ್ ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಇಲ್ಲಿರುವಂಥ MP ಗಳು ನಮಗೆ ಹೆಲ್ಪನ್ನು ಮಾಡಿದರು. ಸದ್ಯ ಮಗ ಸೇಫಾಗಿ ಬಂದಿದ್ದಾನೆ, ಅದಷ್ಟೇ ಖುಷಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಾಂಗ್ಲಾದೇಶದಲ್ಲಿ ರಣಭೀಕರವಾಗಿ ಹಿಂಸಾಚಾರ ನಡೆದಿರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೋದಂಥ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಮರಳಿ ಸೇಫ್ ಆಗಿ ಬೆಳಗಾವಿಗೆ ಬಂದಿದ್ದಾರೆ. ಅವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಬೆಳಗಾವಿ MP ಅವರು ಸಹಾಯ ಮಾಡಿದ್ದಾರೆ. ಸದ್ಯ ನನ್ನ ಜೊತೆಗೆ ನೆಹಲ್ ಅನ್ನೋ ಏನು ಮೆಡಿಕಲ್ ವಿದ್ಯಾರ್ಥಿ ಇದ್ದಾರೆ, ಅಲ್ಲಿನ ಸ್ಥಿತಿಗತಿ ಇತ್ತು ಮತ್ತು ಹೇಗೆ ವಾಪಸ್ ಬಂದರು ಅನ್ನೋದ್ರ ಬಗ್ಗೆ ಅವ್ರು ಅಂದ್ಕೊಂಡು ನಾನು ಮಾತಾಡ್ತೀನಿ. ಸರ್, ಮೊದಲಿನದಾಗಿ ಹೆಂಗೆ ಬಂದ್ರಿ ಅಂತ?
ಮೊದಲಿಂದಾಗೆ ಅಂತಂದ್ರೆ ಪೈಲ ಇಶ್ಯೂ ಸ್ಟಾರ್ಟ್ ಆದಮೇಲೆ ನಮ್ಮಲ್ಲಿ ಅವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮ ಕಾಲೇಜ್ದವ್ರು ಹಾಸ್ಟೆಲ್ನಲ್ಲೇ ಇರಬೇಕು ಮತ್ತು ಕರ್ಫ್ಯೂ ಹಾಕಿದ ಮೇಲೆ ಹೊರಗೆ ಹೋಗಬಾರ್ದು ಏನೂ ಮಾಡಬಾರ್ದು ಅಂತೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರು ಸರ್. ಅದು ಒಂದು 5 ದಿನ ಆದ ಕೂಡಲೇ ಏನಾಯಿತು, ಪ್ರೊಟೆಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆದ ಕೂಡಲೇ ನಮ್ಮ ಅಲ್ಲಿ ಹುಡುಗಿಯರದು ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಏನೂ ಫೆಸಿಲಿಟೀಸ್ ಇರಲಿಲ್ಲ. ಅಂದಮೇಲೆ ಅವರು ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ, ಯಾಕಂದ್ರೆ ಅವರು ಮೊದಲು ಗರ್ಲ್ಸ್ ಆಗ್ತಾರಲ್ಲ ಅವ್ರಿಗೆ ಹೊರಗೆ ಹೋಗಿ ಕೊಡಂಗಿಲ್ಲ ಸೇಫ್ಟಿ ಮೆಜರ್ಸ್ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಊಟನೂ ಸರಿಯಾಗಿ ಸಿಗಲಿಲ್ಲ, ಅವ್ರಿಗೆ ಭಾಳ ಥರ ತೊಂದರೆ ಆಯಿತು. ನಮ್ಮ ಹುಡುಗರಿಗೆ ನಮ್ಮ ಹಾಸ್ಟೆಲ್ ಸಮೀಪ ಎಲ್ಲ ಪ್ರೊಟೆಸ್ಟ್ ಆಗ್ತಿತ್ತು. ಬಟ್ ನಾವು ಒಂದು ಸ್ವಲ್ಪ ಕಂಪೇರಿಟಿವ್ಲಿ ನಮ್ದು ಒಂದು ಸ್ವಲ್ಪ ಸಿಚುವೇಷನಲ್ಲಿ ನಮ್ಮ ಲೊಕ್ಯಾಲಿಟಿ ಒಳಗೆ ಒಂದು ಸ್ವಲ್ಪ ಐಸೋಲೇಟೆಡ್ ಆಗಿತ್ತು ಅಂತಂದ್ರೆ ಅಷ್ಟು ಜಾಸ್ತಿ ಏನಲ್ಲಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ದಿವ್ಸ ಹೋದಂಗೆ ಕರೆ ಅದು ಅಲ್ಲಿ ಲೋಕಲ್ನಲ್ಲಿ ಬಾಂಗ್ಲಾದೇಶನಲ್ಲಿ ಭಾಳ ಪ್ರಾಬ್ಲಮ್ ಜಾಸ್ತಿ ಆಯಿತು. ಈಗ ಸದ್ಯದ ಸ್ಥಿತಿ ನೋಡಿದ್ರೆ ಹೆಂಗೆ ಸರ್ ಅಲ್ಲಿ? ಸದ್ಯ ಸ್ಥಿತಿ ನೋಡ್ರಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಜಾಸ್ತಿ ಆಗ್ಬೋದು ಸಿಚುವೇಶನ್ ಅಂತ. ಬಟ್ ಈಗ ಸದ್ಯ ನೋಡಿದ್ರೆ ಭಾರಿ ಭಯಂಕರವಾಗಿದೆ ಸಿಚುವೇಶನ್. ಎಷ್ಟು ವಿದ್ಯಾರ್ಥಿಗಳು ಹೋಗಿದ್ರಿ ಸರ್ ನೀವು ಇಲ್ಲಿಂದ ಬೆಳಗಾವಿಯಿಂದ? ಮತ್ತು ನೀವು ಯಾವುದಕ್ಕೆ ಹೋಗಿದ್ರಿ? ನಾವು ಎಲ್ಲ MBBS ಮಾಡೋಕೆ ಹೋಗಿದ್ವಿ. ಸದ್ಯಕ್ಕೆ ನಮ್ಮ ಜೂನಿಯರ್ಸ್ ಮತ್ತು ಸೀನಿಯರ್ನೆಲ್ಲನೂ ಹಿಡ್ಕೊಂಡ್ರೆ ನಾವು ಒಂದು 15 ಜನ ಅದೇವೆ ಬೆಳಗಾವಿದಿಂದ. ಅಲ್ಲ, ಸಾಕಷ್ಟು ಇದು ಪ್ರತಿಭಟನೆಗಳಾಗ್ತಿದೆ, ಹಿಂಸಾಚಾರ ಆಗ್ತಿದೆ, ಹೆಂಗೆ ಬಂದ್ರಿ ಅಂತ? ಅದು ನಮ್ಮ ಮನೆಯವರು ಫಸ್ಟ್ ನಮ್ಮ DC ಸರ್, ಬೆಳಗಾವಿ DC ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ಕೊಳ್ಳಿ ಅವ್ರು ಹೆಲ್ಪ್ ಮಾಡಿದ್ರು. ಅವ್ರು ಮತ್ತು MP ಸರ್ ಅವ್ರ ಜೊತೆ ಮಾತಾಡಿಕೊಳ್ಳಿ ಅವರು PMO ಆಫೀಸ್ದಿಂತ ಅಲ್ಲಿ ಪ್ರೆಷರ್ ಹಾಕಿಸಿ ಅಲ್ಲಿಂದ ಮತ್ತು ನಮ್ಮ ಎಂಬಸಿದವ್ರು ಹೆಲ್ಪ್ ಮಾಡ್ರು. ಅದ್ರ ಸಲುವಾಗಿ ನಮಗೆ ಇಲ್ಲಿ ಬರೋಕೆ ಆಯ್ತಿದ್ರೆ ಏನು ಚಾನ್ಸಸ್ ಇರಲಿಲ್ಲ. ಬೆಳಗಾವಿ ಜಿಲ್ಲೆಯವರೇ? ಹಾಂ, ಬೆಳಗಾವಿ ಮತ್ತು ಈ ಕಡೆ ರಾಣೆಬೆನ್ನೂರು ಮತ್ತು ಯಾದಗಿರಿ ಅಲ್ಲಿಂದನೂ ಸ್ವಲ್ಪ ಜನ ಇದ್ದಾರೆ. ನನ್ನ ಜೊತೆಗೆ ಸ್ವತಃ ಅವ್ರ ತಾಯಿ ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ನಾವು ಸೇಫ್ ಆಗಿ ಬಂದ್ವಿ, ಬೆಳಗಾವಿ ಜಿಲ್ಲಾಧಿಕಾರಿಗಳು ನಮಗೆ ಹೆಲ್ಪನ್ನು ಮಾಡಿದ್ರು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಮೇಡಮ್, ಈಗ ಮಗ ಸೇಫ್ ಆಗಿ ಬಂದಿದ್ದಾನೆ, ಹೆಂಗೆ ಅನಿಸ್ತದೆ? ಇವಾಗ ಖುಷಿ ಆಗ್ತಾ ಇದೆ ರೀ, ಸೇಫ್ ಆಗಿ ಬಂದ. ಮೊದಲೇ ಬಂದರು, ಇಷ್ಟೆಲ್ಲ ಆಗೋಕ್ಕಿಂತ ಮುಂಚೆನೇ ಕರೆಸ್ಕೊಂಡ್ರು ನಮ್ಮ ಗೌರ್ಮೆಂಟ್ನವರು, ನಮ್ಮ CM ಆಫೀಸ್ದವ್ರು ನಮಗೆಲ್ಲ ಹೆಲ್ಪ್ ಮಾಡಿದ್ರು. ಕಾಂಟ್ಯಾಕ್ಟ್ನಾಗ ನನ್ನ ಮಗನ ಜೊತೆಗೂ ಕಾಂಟ್ಯಾಕ್ಟ್ನಲ್ಲಿದ್ದರು. ನಮಗೆ ಆಗದಿದ್ರು ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಅವ್ರನ್ನ ಎಕ್ಸ್ಕಾಟ್ ಮಾಡಿಕೊಂಡು ಕರ್ಕೊಂಡು ಬಂದರು. ಸಾಕಷ್ಟು ಪ್ರತಿಭಟನೆ ಆಗತ್ತೆ ಮೇಡಮ್, ಸಾಕಷ್ಟು ಮಂದಿ ಸಾವುಗಳು ಕೂಡ ಸಂಭವಿಸ್ತಾರೆ. ಹೌದೌದು, ಈಗ ಭಾಳ ಆಗತ್ತೈತೆ ರೀ. ಅದು ನೋಡಿದ್ರೆ ನಮ್ಮ ಮಕ್ಕಳು ಬಂದ್ರಲ್ಲಪ್ಪ ಅನ್ನೋ ಒಂದು ಸಂತೋಷ ಮತ್ತು ನೆಮ್ಮದಿ ಐತಿ ರೀ ನಮಗೀಗ. ಮಕ್ಕಳು ಚೆನ್ನಾಗಿರ್ಬೇಕು, ಹೆಚ್ಚಿನ ವ್ಯಾಸಂಗ ಮಾಡ್ಬೇಕಂತೆಲ್ಲ ಕಳಿಸ್ತಾರೆ, ಈ ರೀತಿ ಆದರೆ ಅದೇ ನಮ್ಮಲ್ಲಿ ಕಳಿಸಿರೋದ್ರಿಂದ ಈ ರೀತಿ ಆದರೆ ಸ್ವಲ್ಪ ಸಮಸ್ಯೆ ಆಗ್ತದೆ ರೀ ನಮ್ಮ ಮಕ್ಕಳದ್ದು ಭವಿಷ್ಯದ. ಅದೇ ಒಂದು ಪ್ರಾಬ್ಲಮ್ ಆಯಿತು, ನೋಡ್ಬೇಕಾದ್ರೆ. ನೇಹಲ್ ಅವ್ರ ತಂದೆಯವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಹೆಂಗೆ ಅನ್ಸುತ್ತೆ ಸರ್, ಮಗ ಸೇಫಾಗಿ ಬಂದಿದ್ದಾರೆ? ಸೇಫಾಗಿ ಬಂದಿದ್ದು ತುಂಬ ಖುಷಿ ಆಯ್ತು ರೀ. ಎಲ್ಲ ಸೇಮ್ ಆಫೀಸ್ DC ಸಾಹೇಬರು, ADC ಸಾಹೇಬರು ಮತ್ತು ನಮ್ಮ ಬೆಳಗಾವಿ MP ಸಾಹೇಬರು, ಆಮೇಲೆ ಇವನ್ ನಮ್ಮ ಉತ್ತರ ಭಾಗದ ಈ ನಮ್ಮ MLA ಸಾಹೇಬ್ರೇನು ರಾಜು ಸೇಠ್ ಅದಾರಲ್ಲ, ಅವ್ರಿಗೂ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ, ಅವರು ಹೆಲ್ಪ್ ಮಾಡಿದರು. ಇವರು ಎಲ್ಲರದ್ದು ಹೆಲ್ಪ್ದಿಂದ ನಮ್ಮ ಮಗ ನಮ್ಮ ಬೆಳಗಾವಿಗೆ ಬಂದು ನಮ್ಮ ಮನೆ ಮುಟ್ಟಿದ್ದು. ಎಲ್ಲ ಹುಡುಗರು ಏನು ಎಜುಕೇಷನ್ ಮಾಡೋಕೆ ಹೋಗಿದ್ರು? ಅವ್ರನ್ನ MBBS ಕಲೀಲಿಕ್ಕಂತ ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದಷ್ಟು. ಈಗಿನ ಸಿಚುವೇಶನ್ ಭಾರಿ ಕ್ರಿಟಿಕಲ್ ಇದೆ ಸರ್. ಅಲ್ಲಿ ಮಗ ಸೇಫಾಗಿ ಬಂದಿದ್ದಾನೆ, ಅಲ್ಲೇ ಇದ್ದಿರೋ ಪರಿಸ್ಥಿತಿ ಹೆಂಗಾಗ್ತಿತ್ತು ಅಂತ? ಅಲ್ಲಿ ಉಳಿದಿದ್ರ ಪರಿಸ್ಥಿತಿ ಭಯಾನಕ ಇತ್ತು. ಯಾಕಂತಂದ್ರೆ ಅವರು ಎಲ್ಲ ಹಿಂದೂಗಳ್ನು ಟಾರ್ಗೆಟ್ ಮಾಡತ್ತಾರ, ಮತ್ತು ಅಲ್ಲಿ ತುಂಬ ಪ್ರೊಟೆಸ್ಟ್ ಆಗತ್ತವ, ಪ್ರಾಪರ್ಟಿ ಡ್ಯಾಮೇಜ್ ಆಗತ್ತವ, ಎಲ್ಲ ಆಗತ್ತವ, ಯಾರೂ ಎಲ್ಲೂ ಸೇಫ್ ಇಲ್ಲ. ಈವನ್ ಅವ್ರ ಪ್ರೈಮ್ ಮಿನಿಸ್ಟರ್ನ ದೇಶ ಬಿಟ್ಟು ತೊರೆದಾರ ಅಂದಮೇಲೆ ಮತ್ತು ನಮ್ಮ ಹುಡುಗರದ್ದು ಗತಿ ಏನು ಅನ್ನೋದು ವಿಚಾರ ಮಾಡಿದರೆ ಯಾಕೋ ಭಾಳನ ತುಂಬ ಅತಿರೇಕಕ್ಕೆ ಹೋಗೈತಿ ಪರಿಸ್ಥಿತಿ ಅಂತ ಅನಿಸ್ತದೆ ಸರ್. ಇದಿಷ್ಟು ಏನು ನೇಹಲ್ ಅವರ ತಂದೆ ತಾಯಿ ಮತ್ತು ನೇಹಲ್ ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಇಲ್ಲಿರುವಂಥ MP ಗಳು ನಮಗೆ ಹೆಲ್ಪನ್ನು ಮಾಡಿದರು. ಸದ್ಯ ಮಗ ಸೇಫಾಗಿ ಬಂದಿದ್ದಾನೆ, ಅದಷ್ಟೇ ಖುಷಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.